ಇನ್ನಿವತ್ತು ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದ ಮೇಲೆ ದೊಡ್ಡ ಅಧಿಕಾರಿಗಳನ್ನೇ ಬಲೆಗೆ ಕೆಡವಿದ್ದಾರೆ. ಅವರ ಬಳಿ ಇದ್ದಂತ ಚಿನ್ನ, ಬೆಳ್ಳಿ, ಕಂತೆ ನೋಟಿನ ರಾಶಿ ಕಂಡು ರೇಡ್ ಮಾಡೋಕೆ ಹೋದಂತವರೇ ದಂಗಾಗ್ಬಿಟ್ಟಿದ್ದಾರೆ. ಫಳ ಹೊಳಿತಾ ಇರೋ ಚಿನ್ನದ ಸರ, ನೆಕ್ಲೆಸ್, ಕಿವಿಯೋಲೆ, ಕಣ್ಣು ಕುಕ್ತಾ ಇರೋ ಬೆಳ್ಳಿ ಆಭರಣಗಳು, ಬೆಳ್ಳಿ ಪಾತ್ರೆಗಳು. ಅಷ್ಟೇ ಅಲ್ಲ, ಕಂತೆ ನೋಟುಗಳಿವೆ, ವಿದೇಶಿ ಮದ್ಯದ ಬಾಟಲ್ಗಳಿವೆ. ಇದು ಬೆಳ್ಳಂಬೆಳಗ್ಗೆ ಭ್ರಷ್ಟರ ಮನೆ ಬಾಗಿಲು ಬಡಿದ ಲೋಕಾಯುಕ್ತ ಪೊಲೀಸರು ನುಂಗಣ್ಣರಿಗೆ ಶಾಕ್ ಕೊಟ್ಟಿರೋ ರೀತಿ. 6 ಅಧಿಕಾರಿಗಳು ಟಾರ್ಗೆಟ್, 30 ಕಡೆ ಶೋಧ. ರಾಜ್ಯದ ಉದ್ದಗಲಕ್ಕೂ ಲೋಕಾಯುಕ್ತ ದಾಳಿ. ರಾಜ್ಯದ 6 ಸರ್ಕಾರಿ ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು. ಲೋಕಾಯುಕ್ತಕ್ಕೆ ಸಾಲು ದೂರು ಬಂದಿದ್ವು. ಅದೇ ದೂರಿನ ಜಾಡು ಹಿಡಿದ ಲೋಕಾಯುಕ್ತ ಪೊಲೀಸರು ಇವತ್ತು ಬೆಂಗಳೂರಿನ 4 ಹಾಗೆ ರಾಮನಗರದ 2 ಬಿಸಿ ಮುಟ್ಟಿಸಿದ್ದಾರೆ. ಇಂಜಿನಿಯರ್ ಮನೆಯಲ್ಲಿ ನೋಟಿನ ಕಂತೆ, ಆಭರಣಗಳ ಆಗರ. KRIDLನ AEE ಆಗಿರೋ ಮುನೀರ್ ಅಹಮದ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬೆಂಗಳೂರಿನ RT ನಗರದ ಅಣ್ಣಪ್ಪ ಬಡಾವಣೆಯ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಫ್ಲಾಟ್ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಮುನೀರ್ ಮನೆಯಲ್ಲಿನ ಹಣ, ಚಿನ್ನಾಭರಣ ನೋಡಿ ಶಾಕ್ ಆಗಿದ್ರು. ಮನೆಯಲ್ಲಿ ಕಂತೆ ನೋಟು, ಚಿನ್ನಾಭರಣ, ವಿದೇಶಿ ಕರೆನ್ಸಿಗಳು, ದುಬಾರಿ ಬೆಲೆಯ ವಾಚ್ಗಳು ಪತ್ತೆಯಾಗಿವೆ. ಮುನೀರ್ಗೆ ಸಂಬಂಧಪಟ್ಟ ಹಾಗಿನ 6 ಸ್ಥಳಗಳಲ್ಲಿ ಶೋಧ ನಡೆದಿತ್ತು. ಬೆಂಗಳೂರಿನಲ್ಲಿ ಮನೆ, ತುಮಕೂರಿನಲ್ಲಿ ಫಾರ್ಮ್ ಹೌಸ್, ಶ್ರೀಮಂತ PDO. ಕುಂದಣ ಗ್ರಾಮ ಪಂಚಾಯಿತಿ PDO ಪದ್ಮನಾಭ ಹೆಸರಿಗೆ ತಕ್ಕಂತೆ ಅನಂತ ಪದ್ಮನಾಭನಂತಿದ್ದ. ಈತನಿಗೆ ಸೇರಿದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ನಿವಾಸ, ತುಮಕೂರಿನ ಫಾರ್ಮ್ ಹೌಸ್, ದಾಬಸ್ಪೇಟೆಯ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಶೋಧ ನಡೆದಿತ್ತು. ಬೆಸ್ಕಾಂ ಇಂಜಿನಿಯರ್ ಮನೆಯಲ್ಲಿ ವಜ್ರದ ಆಭರಣ. ಬೆಸ್ಕಾಂನ ಇಂಜಿನಿಯರ್ ಸತೀಶ್ ಬಾಬು ಸಂಪತ್ತಿನ ಕೋಟೆಗೆ ಲಗ್ಗೆ ಇಟ್ಟ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನ ನಿವಾಸ, ಚಿತ್ರದುರ್ಗದ ನಿವಾಸ ಸೇರಿದ ಹಾಗೆ ಕಚೇರಿ, ಆಪ್ತರ ಮನೆಗಳ ಮೇಲೂ ದಾಳಿ ನಡೆಸಿದ್ರು. ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ, ವಜ್ರಾಭರಣ ಪತ್ತೆ ಮಾಡಿದ್ದಾರೆ. ಬೆಸ್ಕಾಂ ಇಂಜಿನಿಯರ್ ಮನೆಯಲ್ಲಿ ಹುಲಿ ಉಗುರು, ರೆಡ್ ಸ್ಯಾಂಡಲ್. ಈ ಹಿಂದೆ 7 ಲಕ್ಷ ಲಂಚ ಪಡೆಯುವಾಗಲೇ ಬಲೆಗೆ ಬಿದ್ದಿದ್ದ ಬೆಸ್ಕಾಂ ಇಂಜಿನಿಯರ್ ನಾಗರಾಜ್ಗೆ ಮತ್ತೊಮ್ಮೆ ಲೋಕಾಯುಕ್ತ ಶಾಕ್ ತಟ್ಟಿದೆ. ಈತನಿಗೆ ಸಂಬಂಧಪಟ್ಟ ಹಾಗಿನ 7 ಕಡೆ ತಲಾಶ್ ನಡೆದಿದೆ. ಬಳ್ಳಾರಿ ಹಾಗೆ ಬೆಂಗಳೂರಿನಲ್ಲಿ ಶೋಧ ನಡೆದಿದ್ದು ರಾಶಿ ಆಸ್ತಿ ಪತ್ರ ಪತ್ತೆಯಾಗಿವೆ. ಜಗದೀಶ್, TV9, ಬೆಂಗಳೂರು.